ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರೇ, ನೀವಿದ್ದೀರ ತಂದೆ, ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ. ಅದೇನೋ ಗೊತ್ತಿಲ್ಲ ತಂದೆ, ನಿಮ್ಮ ಮಠಕ್ಕೆ ಅಂದರೆ ನಿಮ್ಮ ಹತ್ತಿರ ಬಂದರೆ ಸಾಕು, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾರವನ್ನೆಲ್ಲ ಕಡಿಮೆ ಆಗುತ್ತೆ. ನಾನು ಏನೇ ಒಂದು ಕಷ್ಟದಲ್ಲಿದ್ದರೆ ನಿಮ್ಮ ಹೆಸರನ್ನು ರಾಯರಿದ್ದಾರೆ ಅಂತ ಕೂಗಿ ಹೇಳಿದರೆ ಸಾಕು, ನನ್ನ ಬದುಕಲ್ಲಿ ಎಷ್ಟು ಬದಲಾವಣೆ ಕಾಣುತ್ತೇನೆ ತಂದೆ. ನೀವು ಬೃಂದಾವನದಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲ ರಕ್ಷಿಸ್ತಾ ಇದ್ದೀರಾ. ನೀವು ನಮಗೋಸ್ಕರ ಆ ಬೃಂದಾವನದಲ್ಲಿ ಜಪ ಮಾಡುತ್ತಾ ಕುಳಿತಿದ್ದೀರಾ ತಂದೆ. ಎಷ್ಟೋ ಜನಗಳಿಗೆ ಪವಾಡವನ್ನು ಮಾಡಿದ್ದೀರಾ. ನಡೆಯಕ್ಕೆ ಬರಲಾರ್ದಂಥ ವ್ಯಕ್ತಿಗಳಿಗೆಲ್ಲ ನಡೆಸಿದ್ದೀರಾ. ಎಷ್ಟೋ ಜನಗಳನ್ನು ತಂದೆ ತಾಯಂದಿರಿಗೆ ಅನುಗ್ರಹ ಮಾಡಿದ್ದೀರಾ. ಯಾರೇ ಸಾಲ ಇದೆ ಅಂತ ನಿಮ್ಮ ಹತ್ರ ಬಂದರೆ ಸಾಕು, ಆ ಸಾಲಕ್ಕೆ ಮುಕ್ತಿ ಮಾಡಿ ಇನ್ನೊಬ್ಬರಿಗೆ ಸಾಲ ಕೊಡಿಸುವಷ್ಟು ಶಕ್ತಿಯನ್ನು ನೀವು ತುಂಬಿದ್ದೀರಾ ತಂದೆ. ನಿಮ್ಮನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ತಂದೆ. ನನ್ನ ಉಸಿರು ಇರುವವರೆಗೂ, ನನ್ನ ಜೀವ ಇರುವವರೆಗೂ ನಿಮ್ಮ ಹೆಸರನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ತಂದೆ. ಪ್ರತಿ ಭಕ್ತಾದಿಗಳ ಮನಸ್ಸಲ್ಲಿ ನೀವು ಶಾಶ್ವತವಾಗಿ ಉಳಿದಿದ್ದೀರಾ ತಂದೆ. ನಿಮ್ಮನ್ನು ಯಾರು ನಂಬಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾರೆ, ಅವರಿಗೆ ದಾರಿ ದೀಪವನ್ನು ನೀವಾಗಿದ್ದೀರಾ ತಂದೆ. ಭಕ್ತರ ಮನಸ್ಸಲ್ಲಿ ಏನು ಅಂದುಕೊಂಡು ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾರೆ ಅದನ್ನೆಲ್ಲ ಈಡೇರಿಸು ತಂದೆ. ಯಾವುದೇ ಒಂದು ಕಷ್ಟದಲ್ಲಿದ್ದರೆ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಹೆಂಗೆ ಗುರುಗಳು ದೊಡ್ಡವರು ಇರುತ್ತಾರೆ, ಅದೇ ಮುಖಾಂತರದಲ್ಲಿ ನೀವು ಎಲ್ಲ ಭಕ್ತಾದಿಗಳಿಗೋಸ್ಕರ ಆಸರೆಯಾದಂಥ ಗುರು ರಾಘವೇಂದ್ರ ಸ್ವಾಮಿಯವರು ತಂದೆ. ನೀವು ಎಲ್ಲ ಭಕ್ತಾದಿಗಳಿಗೂ ಆಶೀರ್ವಾದವನ್ನು ಮಾಡುತ್ತಾ ನೀವು ಕುಳಿತಿದ್ದೀರಂದರೆ ನೀವು ಗುರು ರಾಘವೇಂದ್ರ ಸ್ವಾಮಿಯವರು ಸಾಕ್ಷಾತ್ ದೇವರನ್ನೇ ಒಲಿಸಿಕೊಂಡಂಥ ಗುರುಗಳು ತಂದೆ. ನೀವು ನಿಮ್ಮ ಪಾದವನ್ನು ಹಿಡಿದು ಭಕ್ತಾದಿಗಳು ನಿಮ್ಮ ಮನಸ್ಸಲ್ಲಿ ಅಂದರೆ ನಿಮ್ಮ ಮಠಕ್ಕೆ ಬರುತ್ತಾ ಇದ್ದಾರೆ. ಭಕ್ತರ ಮನಸ್ಸಲ್ಲಿ ಏನು ಅಂದುಕೊಂಡು ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾರೆ ಅದನ್ನೆಲ್ಲ ಈಡೇರಿಸು ತಂದೆ. ರಾಯರೇ, ನೀವಿದ್ದೀರ ತಂದೆ. ನಾನು ಕೋಟಿ ಸಲ ಹೇಳಿದರೂ ರಾಯರದು ಒಂದೇ ಒಂದು ಮಾತು, ರಾಯರು ಇದ್ದಾರೆ. ಯಾಕಂದರೆ ಪ್ರತಿ ಭಕ್ತರ ಮನಸ್ಸನ್ನು ಗೆದ್ದಂಥ ಗುರು ರಾಘವೇಂದ್ರ ಸ್ವಾಮಿಯವರು ತಂದೆ. ನೀವು ಎಷ್ಟು ಜನಗಳು ಇವತ್ತು, ಎಷ್ಟೋ ಕೋಟ್ಯಾಂತರ ಜನರು ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಎಲ್ಲಿ ನೋಡಿದರೂ ನಮ್ಮ ರಾಯರು, ಎಲ್ಲಿ ನೋಡಿದರೂ ಗುರು ರಾಘವೇಂದ್ರ ಸ್ವಾಮಿಯವರು ನೀವೇ ಕಾಣ್ತೀರಾ ತಂದೆ. ನಿಮ್ಮಲ್ಲಿ ಆ ಶಕ್ತಿ ಎಷ್ಟು ಅದ್ಭುತವಾಗಿ ದೇವರು ಕೊಟ್ಟಿದ್ದಾರೆ. ನೀವು ಇವತ್ತು ಗುರುಗಳನ್ನು ಹೌದು, ನಮಗೆ ನೀವೇ ದೇವರು ತಂದೆ. ಭಕ್ತರ ಮನೆ ದೇವರು ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು. ಭಕ್ತರ ಮನಸ್ಸನ್ನು ಗೆದ್ದಂಥ ಗುರು ರಾಘವೇಂದ್ರ ಸ್ವಾಮಿಯವರು ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಕಷ್ಟಗಳು ಏನೇ ಕಷ್ಟಗಳು ಇದ್ದರೂ ಅದು ನಿಮ್ಮ ಸನ್ನಿಧಾನಕ್ಕೆ ಬಂದರೆ ಸಾಕು, ಅಲ್ಲೇ ಮಾಯವಾಗಿಬಿಡುತ್ತೆ ತಂದೆ. ಎಷ್ಟು ಅದ್ಭುತ ನಿಮ್ಮ ಮಹಿಮೆ ಏನು ತಂದೆ. ರಾಯರೇ, ಎಷ್ಟು ಅದ್ಭುತವಾಗಿ ನಾವು ಈ ಕಣ್ಣಲ್ಲಿ ಈ ಜನ್ಮದಲ್ಲಿ ನಾವು ಹುಟ್ಟಿ ನಿಮ್ಮ ಈ ಒಂದು ನೋಡುವಷ್ಟು ಕಣ್ಣಿನ ದೃಷ್ಟಿ ನಮಗೆ ಕೊಟ್ಟಿದ್ದೀರ ಅಂದರೆ ನಾವು ನಿಜವಾಗಲೂ ಭಕ್ತಾದಿಗಳು ಪುಣ್ಯವಂತರು ಮಾಡಿದ್ದೀವಿ ತಂದೆ. ಇದೇ ರೀತಿಯಾಗಿ ಭಕ್ತರ ಮನಸ್ಸಲ್ಲಿ ಏನು ಅಂದುಕೊಂಡಿದ್ದಾರೆ ಅದನ್ನೆಲ್ಲ ಈಡೇರಿಸು ತಂದೆ. ನಾವು ನಮ್ಮ ಉಸಿರು ಇರುವವರೆಗೂ ನಿಮ್ಮ ಹೆಸರನ್ನು ನಾವು ಯಾವತ್ತೂ ಮರೆಯಲ್ಲ ತಂದೆ. ಎಷ್ಟೋ ಜನಗಳು ಒಂದು ಆಸ್ತಿ ವಿಚಾರದಲ್ಲಿ, ಒಂದು ಹಣಕಾಸಿನ ವಿಚಾರದಲ್ಲಿ, ಒಂದು ಮಕ್ಕಳು ಮದುವೆ ಆಗಲಾರ್ದಂಥವರು, ಒಂದು ಸಂತಾನ ಭಾಗ್ಯಕ್ಕೋಸ್ಕರ ನಿಮ್ಮ ಹತ್ತಿರ ಬರುತ್ತಾ ಇದ್ದಾರಂದರೆ, ಯಾಕೆ ನಿಮ್ಮ ಹತ್ರ ಬರುತ್ತಾರಂದರೆ ಅದನ್ನು ಈಡೇರಿಸೋ ಶಕ್ತಿ, ಆ ಆಶೀರ್ವಾದ ನೀವು ತುಂಬುತ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ಹತ್ರ ಬರುತ್ತಾರೆ. ಅದೇ ರೀತಿಯಾಗಿ ಎಷ್ಟೋ ಜನಗಳಿಗೆ ನೀವು ಅನುಗ್ರಹವನ್ನು ಮಾಡಿದ್ದೀರಾ ತಂದೆ. ಅವರು ಏನೇ ಪಾಪ ಮಾಡಿದರೂ ಅದನ್ನು ಅಲ್ಲಿಗೆ ಮುಕ್ತಿ ಮಾಡಿ, ಇನ್ನೂ ನೆಕ್ಸ್ಟು ಏನೇ ಒಂದು ತಪ್ಪು ನಡಿಲಾರ್ದಂಗೆ ಒಂದು ದಾರಿ ತೋರಿಸು ತಂದೆ. ಯಾಕಂದರೆ ನಿಮ್ಮನ್ನು ಅವರು ಜೀವಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ತಂದೆ.
ಯಾಕೆ ಅಂದರೆ ತಂದೆ, ನನ್ನ ಕಷ್ಟಗಳಿಗೆ ನೀವು ಮುಕ್ತಿ ಮಾಡ್ತೀರಾ ಅಂತಂದು ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ಅಂತ ಹೇಳಿ ನಿಮ್ಮನ್ನು ನಂಬಿದ್ದಾರೆ ತಂದೆ. ಎಲ್ಲರಿಗೂ ಒಳ್ಳೆಯದು ಮಾಡು ತಂದೆ. ಯಾಕಂದ್ರೆ ಭಕ್ತರ ಆಸ್ತಿ ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ಏನೇ ಸಂಪಾದನೆ ಮಾಡಿದ್ರೂ ಅದರಲ್ಲಿ ಕಳ್ಕೊಳ್ಳೋದಕ್ಕೆ ಕ್ಷಣ ಮಾತ್ರ ಸಾಕು, ದಿನ ಮಾತ್ರ ಸಾಕು. ಆದರೆ ನಿಮ್ಮನ್ನು ಯಾರೂ ಕಳ್ಕೊಳಕ್ಕೆ ಇಷ್ಟಪಡಲ್ಲ ತಂದೆ. ಯಾಕಂದರೆ ಎಲ್ಲರ ಮನಸ್ಸಲ್ಲೂ ನೀವಿದ್ದೀರ ತಂದೆ. ಎಲ್ಲರ ಒಂದು ಕನಸಿನ ಮುಖಾಂತರದಲ್ಲಿ ಬಂದು ಒಂದು ಸೂಚನೆ ಕೊಡ್ತೀರಾ. ಚಿಂತಿಸಬೇಡ ಕಂದ, ನಾನು ನಿನ್ನ ಜೊತೆ ಇರುತ್ತೇನೆ ಅಂತ ಹೇಳುತ್ತೀರಾ. ಆ ಧ್ವನಿ ನೀವು ಕೂಗಿ ಒಂದು ಸಲ ನಮಗೆ ಹೇಳಿದರೆ ಸಾಕು, ಇನ್ನೂ ಹೆಚ್ಚಿನ ರೀತಿಯಾಗಿ ನಮಗೆ ಶಕ್ತಿಯನ್ನು ಬರುತ್ತೆ ತಂದೆ. ನೀವೊಬ್ಬರು ನಮ್ಮ ಜೊತೆ ಇದ್ದರೆ ಸಾಕು ತಂದೆ, ನಾವು ಇಡೀ ಪ್ರಪಂಚನೇ ಗೆದ್ದಷ್ಟು ಖುಷಿಯಾಗತ್ತೆ ತಂದೆ. ಎಲ್ಲರಿಗೂ ಒಳ್ಳೇದು ಮಾಡು ತಂದೆ. ರಾಯರೇ, ನೀವಿದ್ದೀರ ತಂದೆ. ಇವತ್ತಿನ ದಿನದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಬಂದು ಈ 2 ಕಣ್ಣು ನೋಡ್ತಾ ಇದೆ ಅಂದರೆ ನಾವು ನಿಜವಾಗಲೂ ಪುಣ್ಯವಂತರು ತಂದೆ. ಭಕ್ತರ ಮನಸ್ಸಲ್ಲಿ ನೀವು ಅಚ್ಚೆಯಾಗಿ ಉಳಿದಿದ್ದೀರ ತಂದೆ. ಎಲ್ಲರಿಗೂ ಒಳ್ಳೆಯದು ಮಾಡು ತಂದೆ. ಎಷ್ಟೋ ಜನಗಳು ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾ ಇದ್ದಾರೆ. ಎಲ್ಲರನ್ನೂ ಕ್ಷೇಮವಾಗಿ ಕರೆದುಕೊಂಡು ಕ್ಷೇಮವಾಗಿಯನ್ನು ಕಳಿಸುತ್ತೀರಾ ನೀವು. ಯಾಕೆ ಅಂದರೆ ನಾವೆಲ್ಲರೂ ನಿಮ್ಮ ಮಕ್ಕಳು ತಂದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಅಂದರೆ ಸಾಕು, ಆ ಧ್ವನಿ ಮುಖಾಂತರದಲ್ಲಿ ಯಾವುದೋ ಒಂದು ಮುಖಾಂತರದಲ್ಲಿ ನೀವು ಸೂಚನೆಯನ್ನು ಕೊಡುತ್ತೀರಾ ತಂದೆ. ನೋಡಿ ಎಷ್ಟು ಅದ್ಭುತವಾಗಿದೆ ತಂದೆ. ನಿಮ್ಮನ್ನು ನೋಡುವುದಕ್ಕೆ ನಾವು ಪುಣ್ಯವಂತರು, ಭಾಗ್ಯವಂತರು. ಎಲ್ಲರಿಗೂ ಒಳ್ಳೇದು ಮಾಡುತ್ತಾ ನೀವು ಕುಳಿತಿದ್ದೀರ ತಂದೆ. ಯಾರು ನನ್ನನ್ನು ಕೈ ಎತ್ತಿ ಮುಗಿತಾರೋ, ಯಾರು ನನ್ನ ಸನ್ನಿಧಾನಕ್ಕೆ ನನ್ನನ್ನು ಹುಡುಕಿಕೊಂಡು ಬರುತ್ತಾರೆ ಅವರಿಗೆ ಒಳ್ಳೆಯದು ಮಾಡುತ್ತೇನೆ. ಯಾರು ಮನೆಯಲ್ಲೇ ಕೂತ್ಕೊಂಡು ನನ್ನ ಹೆಸರನ್ನು ಕೂಗಿದರೆ ಸಾಕು ಅವರು ಕೂಡ ನಾನು ಒಳ್ಳೆಯದು ಮಾಡುತ್ತೇನೆ. ಇವಾಗ ಯಾರು ನನ್ನನ್ನು ನಂಬಲ್ಲ ಅವರಿಗೆ ಒಳ್ಳೆಯದು ಮಾಡಿದ ಸಮಯದಲ್ಲಿ ಆಮೇಲೆ ನೀವೇ ನನ್ನನ್ನು ಹುಡುಕಿಕೊಂಡು ಬರುತ್ತೀರ ಅಂತೇಳಿ ಅಂಥವ್ರಿಗೂ ನೀವು ಅನುಗ್ರಹ ಮಾಡುತ್ತೀರಾ. ರಾಯರೇ, ಈ ಜೀವನದಲ್ಲಿ ನಾವು ಇಷ್ಟು ನಿಮ್ಮನ್ನು ನೋಡುತ್ತಾ ನೋಡಿ ಭಕ್ತಾದಿಗಳು ಜನಸಾಗರ ನಿಮ್ಮನ್ನು ನೋಡುವುದಕ್ಕೆ ಎಷ್ಟು ಜನಗಳು ಆನಂದವಾಗಿ ಈ ತೂಗೀರೆ ಇದರಲ್ಲಿ ಎಷ್ಟು ಅದ್ಭುತವಾಗಿ ಇದೆ ತಂದೆ. ಚಿಂತಿಸಬೇಡಿ, ನಾನು ನಿಮ್ಮ ಒಟ್ಟಿಗೆ ಇರುತ್ತೇನೆ ಅಂತ ದೇವರಲ್ಲಿ ಮಾತನ್ನು ತಗೊಂಡಿದ್ದೀರಾ ತಂದೆ. ನೀವು ಎಂತಿಂಥ ವ್ಯಕ್ತಿಗಳು, ಎಂತಿಂಥ ಕಾಯಿಲೆ ಇರ್ತಕ್ಕಂಥವ್ರನ್ನ ಅವ್ರಿಗೆ ಪುನರ್ಜನ್ಮ ನೀಡಿದಂಥ ಗುರುಗಳು ತಂದೆ ನೀವು. ನಿಮ್ಮನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ನಿಮ್ಮನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು. ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದೀರಾ. ಇನ್ನೊಬ್ಬರ ಕೈಯನ್ನು ಚಾಚೋದು ಬೇಡ ಅಂತ ಅಂದುಕೊಂಡು ಆ ಕಷ್ಟ ನನ್ನಲ್ಲೇ ಮುಕ್ತಿಯಾಗಲಿ ಅಂದುಕೊಂಡು ಇವತ್ತಿಗೂ ಬೃಂದಾವನದಲ್ಲಿ ನೀವು ಜೀವಂತವಾಗಿದ್ದೀರಾ ತಂದೆ. ನಮ್ಮ ಜನಸಾಗರ ತಂದೆ, ಇವರೆಲ್ಲರೂ ಈ ಭಕ್ತಾದಿಗಳು, ರಾಯರು ನಿಮ್ಮ ಭಕ್ತಾದಿಗಳು ತಂದೆಯನ್ನು ನೋಡೋಕ್ಕಿಂತ ಎಷ್ಟು ಅವರು ಏನೇ ಒಂದು ಕೆಲಸ ಇದ್ರೂ ಬಿಟ್ಟು ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಲ್ಲರಿಗೂ ನೀವು ಒಳ್ಳೆಯದು ಮಾಡಿದ್ದೀರಾ ನನ್ನ ತಂದೆ. ಇನ್ನೂ ಒಳ್ಳೆಯದು ಹೆಚ್ಚಿನ ರೀತಿಯಾಗಿ ನೀವು ಮಾಡ್ತೀರಂತಂದು ನಂಬಿಕೆಯಿಂದ ನಿಮ್ಮ ಹತ್ರ ಬರುತ್ತಾರೆ ತಂದೆ ಅವರು. ಎಲ್ಲರಿಗೂ ಒಳ್ಳೆಯದು ಮಾಡು ತಂದೆ. ಯಾಕಂದರೆ ನಮಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ತಂದೆ. ನಿಮ್ಮಲ್ಲಿ ನಾವೇನೇ ಒಂದು ಸೂಚನೆ ಕೊಟ್ಟರೂ ನೀವು ದೇವರಲ್ಲಿ ತಲುಪಿಸುತ್ತೀರ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ತಂದೆ. ನಾವು ಡೈರೆಕ್ಟಾಗಿ ದೇವರನ್ನು ಮೀಟು ಮಾಡೋಕ್ಕಾಗಲ್ಲ ತಂದೆ. ನಿಮ್ಮನ್ನು ಮೀಟ್ ಮಾಡಿದರೆ ನಿಮ್ಮ ಮುಖಾಂತರದಲ್ಲಿ ನೀವು ದೇವರಿಗೆ ಸಲ್ಲಿಸುತ್ತೀರ ಅನ್ನೋ ಒಂದು ನಂಬಿಕೆ ತಂದೆ. ಯಾಕಂದರೆ ಇವಾಗ ದೇವರನ್ನು ನೀವೇ, ಗುರುಗಳೂ ನೀವೇ ನನ್ನ ತಂದೆ ಅಂತ ಅಂದುಕೊಂಡು ನಿಮ್ಮ ಸನ್ನಿಧಾನಕ್ಕೆ ಬಂದು ಕಣ್ಣು ತುಂಬ ನೋಡಿ ಆನಂದವಾಗಿ ನಾವು ಇಂದು ತಿರುಗುತ್ತೀವಿ. ಮತ್ತೆ ರಿಟರ್ನು ಗುರುವಾರ ಯಾವತ್ತು ಬರುತ್ತೆ ಅಂತ ಕಾಯುತ್ತಾ ಇರುತ್ತೀವಿ ತಂದೆ ನಿಮ್ಮನ್ನು ನೋಡುವುದಕ್ಕೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೆಯದು ಮಾಡು ತಂದೆ. ರಾಯರೇ, ನೀವಿದ್ದೀರಾ.
ನೀವಿದ್ದೀರ ತಂದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ.